ಹಳ್ಳಿಗಳ ಮತ್ತು ಎಲ್ಲ ಸಮುದಾಯಗಳ ಸಹೃದಯ ಮನಸ್ಸುಗಳಿಗೆ ನಮಸ್ಕಾರ ಹೇಳ್ತಾ, ಇವತ್ತೇನು ನಮ್ಮ ಚಳುವಳಿ ಸಾಮಾಜಿಕ ಪರಿವರ್ತನೆ ಒಂದು ಚಳುವಳಿ 13-14ನೇ ಇಸ್ವಿಯಿಂದ ಪ್ರಾರಂಭ ಆದದ್ದು ಇವತ್ತು ಮತ್ತಷ್ಟು ತೀವ್ರಗತಿಯಲ್ಲಿ ಬೆಳೀತಾ ಮುಂದುವರಿತಾ ಇದೆ. ಇಂಥ ವೇದಿಕೆಗೆ ಅವತ್ತು DK ರವಿ ಸರ್ ಮತ್ತು ತ್ರಿಲೋಕಚಂದ್ರ ಸರ್ ಜಿಲ್ಲಾಧಿಕಾರಿಗಳು ಪ್ರಾರಂಭಿಸಿದ್ದು, ಇವತ್ತು ನಮ್ಮ MR ರವಿ ಅವರ ಸಾರ್ ಅವರ ವೇದಿಕೆ ಮತ್ತಷ್ಟು ಬೃಹತ್ ಶಕ್ತಿಯಿಂದ ಪ್ರಾರಂಭ ಆಗಿದೆ. ಅವರ ಮಾತುಗಳನ್ನು ಇತ್ತೀಚೆಗೆ ಇವರನ್ನು ಆಹ್ವಾನಿಸುವ ಸಂದರ್ಭ ಮತ್ತೆ ನಮ್ಮ ಒಳವರೆಗೂ ಪುಸ್ತಕ ಬಿಡುಗಡೆ ಮಾಡೋ ರಂಗಮಂದಿರದಲ್ಲಿ ಮಾಡಿದಂಥ ಕಾರ್ಯಕ್ರಮದಲ್ಲಿ ಅವರ ಒಂದು ಅತ್ಯುತ್ತಮವಾದಂಥ ಭಾಷಣ ಮತ್ತೆ ನಮಗೂ ಅರಿವು ಭಾರತ ತಂಡಕ್ಕೆ ಮತ್ತಷ್ಟು ಚೈತನ್ಯ ತುಂಬಿದಂಥ ಮಾತು ಅವರಿಂದ ನಮಗೆ ಹಾಗೆಯೇ ನಮಗೆ ಹೊಸ ಯುವ ಶಕ್ತಿ ನಮ್ಮ SP ಸಾಹೇಬ್ ನಿಖಿಲ್ ಅವರು ಸಹ ನಿಜವಾಗ್ಲೂ ಇಷ್ಟೊಂದು ಚೈತನ್ಯ ತುಂಬಿ ಇವತ್ತು ಆಡಳಿತ ವರ್ಗ ಈ ರಜಾ ಇರೋ ದಿವಸ ಇಲ್ಲಿ ಬಂದಿರುವಂಥದ್ದು. ಮತ್ತೆ ಇಲ್ಲಿ ಜನ ಇವತ್ತೆಷ್ಟು ನಮ್ಮ ಅರಿವು ಶಿವಪ್ಪ ಅವರು ಮತ್ತೆ ನಮ್ಮ ಮಂಜುನಾಥ್ ರೆಡ್ಡಿ ಅವರು ಆತಂಕ ಪಟ್ಟಂಥದ್ದು ಏನೂ ಇಲ್ಲ. ಜನ ನಿಮ್ಗೆ ಬೆಂಬಲ ಕೊಟ್ಟಿದೆ. ಮುಳುಬಾಗಿಲಿಂದ ಎಲ್ಲ ಕಾರ್ಯಗಳು ಪ್ರಾರಂಭ ಆಗ್ತಾ ಇರೋದು. ಮತ್ತೆ ರಾಜಕಾರಣಿಗಳಿಗೂ ಪೂಜಾಗಿ ಮಾಡ್ಕೊಂಡು ರಾಜಕಾರಣ ಶುರು ಮಾಡೋದು ಇಲ್ಲಿಂದ. ಅಂಥದ್ದು ನಮ್ಮ ಕಾರ್ಯಗಳನ್ನು ಇಲ್ಲಿ ಬಹಳ ಯಶಸ್ವಿ ಫಲಿತಾಂಶ ಸಿಕ್ಕಿ ಇವತ್ತು ನಾವು ಜಿಲ್ಲೆ ಬಿಟ್ಟು ಪಕ್ಕದ ರಾಜ್ಯದ ಮೂಲೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದ್ದೀವಿ. ಏನು ತಮಿಳುನಾಡಿಗೂ ಹೋಗಿ ಕಾರ್ಯಕ್ರಮಕ್ಕೆ ಎಲ್ಲರೂ ಯಶಸ್ವಿ ಆಗ್ತಾ ಇದ್ದೀವಿ. ಲಕ್ಷಾಂತರ ಮಕ್ಕಳ ಮಧ್ಯದಲ್ಲಿನೂ ಸಹ ಏನು ಅಸ್ಪೃಶ್ಯತೆ ನಿರ್ಮೂಲನೆ ಬಗ್ಗೆ ಒಂದು ಪ್ರಮಾಣ ವಚನ ಬೋಧಿಸುವಂಥ ಕಾರ್ಯನೂ ಸಹ ನಿರಂತರವಾಗಿ ನಡೀತಾ ಬಂದಿದೆ. ಎಲ್ಲ ಶಾಲೆಗಳು ನಮಗೆ ಬಹಳ ಬೆಂಬಲನೂ ನೀಡಿದೆ. ಅದರಲ್ಲಿ 2 ವರ್ಷಗಳಿಂದ ನಮ್ಮ ಅರಿವು ಭಾರತ ತಂಡಕ್ಕೆ ಹೊಸ ಸದಸ್ಯರಾದಂಥ ಮಂಜುನಾಥ್ ರೆಡ್ಡಿ ಇಷ್ಟು ಬೇಗ ಇಷ್ಟೊಂದು ಇದನ್ನ ಈ ಪ್ರಭಾವಿತ ಜಾಗಗಳು ಅಸ್ಪೃಶ್ಯತೆ ತುಂಬಿ ತುಳುಕಾಡುವಂತ ಈ ಜಾಗಗಳಲ್ಲಿ ಈ ಜನರ ಮನಸ್ಸುಗಳನ್ನ ಗೆದ್ದು ಪರಿವರ್ತನೆ ಮಾಡಿ ಇಡೀ ನಮ್ಮ ಕುಟುಂಬವನ್ನ ಈ ವೇದಿಕೆಗೆ ಬರಮಾಡ್ಕೊಂಡಿದ್ದೀವಿ. ಈ ಕಾರ್ಯಕ್ರಮ ಯಶಸ್ವಿಗೆ ಅವರು ಕಾರಣೀಭೂತರಾಗಿದ್ದಾರೆ. ಇವರೆಲ್ಲರೂ ಒಟ್ಟಿಗೆ ನಾವು ಈ ಅರಿವು ಭಾರತ ತಂಡದ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಆಮೇಲೆ ಏನು ಇವತ್ತು